ಸೆಕ್ಷನ್ ಸಿಗ್ತಾ ಇಲ್ಲ. ಅದಕ್ಕೆ ಟ್ಯಾಕ್ಟ್ರು ರ್ಯಾಂಪಿಗೆ ಇಳಿಸ್ತಾ ಇದ್ದೀವಿ. ರ್ಯಾಂಪಿಗೆ ಇಳಿಸ್ಬೇಕಾದ್ರೆ ಪೈಪ್ ಲೈನು ಎಲ್ಲ ಸ್ವಲ್ಪ ಚೇಂಜ್ ಆಗುತ್ತೆ. ಅದಕ್ಕೆ ನೋಡಿ ಇದು ತಂದಿದ್ದೀನಿ, ಇದು ಕನೆಕ್ಟ್ ಮಾಡಬೇಕೀಗ. ಇರಿಗೇಷನ್ ಸ್ಟಾಪ್ ಆದಂಗೆ ಈಗ ಮರಗಸಿನೂ ಸ್ಟಾರ್ಟ್ ಮಾಡ್ತೀವಿ. ಎಲ್ಲೋ ಮಳೆ ಹೊಡೆದಿದೆ, ಮಾತ್ರ ಮೋಡನೂ ಆಗ್ತಾಯಿದೆ. ನೋಡಿ ಇಲ್ಲಿ ಎಲ್ಲ ಮೋಡ ಆಗಿದೆ, ಸಣ್ಣ ಗಾಳಿ ಬರ್ತಾ ಇದೆ. ಇದರಲ್ಲಿ ಒಂದು ನಾವೇನು ಫೈಂಡ್ ಔಟ್ ಮಾಡಿದೆ ಅಂದರೆ ಈ ಬ್ಯಾಕ್ ಪ್ಯಾಕಲ್ಲಿ ಇದರಲ್ಲಿ ಗೊಬ್ಬರ ಹಾಕೋದ್ರಲ್ಲಿ ಇದು ಫುಲ್ ಕಂಪ್ಲೀಟ್ ಗ್ರಾವಿಟಿಲಿ ವರ್ಕ್ ಆಗೋದು. ಒಳ್ಳೆ ಗುಡುಗು ಬರ್ತಾ ಇದೆ. ಗುಡ್ ಮಾರ್ನಿಂಗ್. ಬನ್ನಿ, ಬೆಳಿಗ್ಗೆ ಸ್ವಲ್ಪ ಚಳಿ ಇರುತ್ತೆ. ಈಗ ಬ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಅದಕ್ಕೆ ಹೋಗ್ಬಿಟ್ಟು ಮೋಟ್ರ್ ಆನ್ ಮಾಡೋಣ ಅಂತ ಹೊರಟೆ. ಬನ್ನಿ, ಬೈಕ್ ಪಂಚರ್ ಆಗ್ಬಿಟ್ಟಿತ್ತು ಇಷ್ಟು ದಿನ, ಸದ್ಯ ಹೋಗಿ ಹಾಕ್ಸ್ಕೊಂಬಂದೆ. ನೋಡಿ ಅದೇ ಮಂಜು ಬೀಳ್ತಾ ಇದೆ, ನೋಡಿ ಎಷ್ಟಿದೆ ಮಂಜು, ನೋಡಿ ಸೂಪರ್. 16ದಿಂದ ಮಳೆ ಇದೆ ಅಂತ ಹೇಳಿದ್ದಾರೆ. 16ದಿಂದ ಮಳೆ ಇದೆ, ನೋಡಬೇಕು. 15th 16th 17th 18th 19th ಮಳೆ ಇದೆ. ಬೇಡದಾಗೆಲ್ಲ ಮಳೆ ಬಂದಿದೆ, ಬೇಕಾದಾಗ ನೋಡೋಣ ಮಳೆ ಬರುತ್ತಾ ಅಂತ. ಬನ್ನಿ. ಓಹ್, ಚಳಿ ಇದೆಯಪ್ಪ. ಬನ್ನೀಗ ಹೋಗೋಣ. ನೀರು ಆಲ್ಮೋಸ್ಟ್ 10 ಅಡಿ ಖಾಲಿಯಾಗಿದೆ ಈಗ. ಇದರಲ್ಲಿ ಒಂದು ನಾವೇನು ಫೈಂಡ್ ಔಟ್ ಮಾಡಿದೆ ಅಂದರೆ ಈ ಬ್ಯಾಕ್ ಪ್ಯಾಕಲ್ಲಿ ಇದರಲ್ಲಿ ಗೊಬ್ಬರ ಹಾಕೋದ್ರಲ್ಲಿ ಇದು ಫುಲ್ ಕಂಪ್ಲೀಟ್ ಗ್ರಾವಿಟಿಲಿ ವರ್ಕ್ ಆಗೋದು. ನಿಮಗೆ ಇನ್ ಕೇಸ್ ಏನಾಗುತ್ತೆ ಅಂತಂದರೆ ನೋಡಿ, ಹಿಂಗೆ ಎತ್ತಿದ್ರೆ ಆಗೇನಾಗುತ್ತೆ, ನಿಮಗೆ ಅಷ್ಟು ಕ್ಲಿಯರಾಗಿ ನಿಮಗೆ ಇದು ಮೂವ್ ಆಗೋಲ್ಲ. ಗೊಬ್ಬರ ಇಲ್ಲಿ ಬರುತ್ತೆ, ಆದರೆ 100 ಗ್ರಾಮ್ ಹಾಕಿದ್ರೆ ನಿಮ್ಗೆ ಖಾಲಿ 60 ಗ್ರಾಮೇ ಬಂದ್ಬಿಡುತ್ತೆ. ಯಾಕೆಂತಂದರೆ ಇಲ್ಲಿ ವೇಸ್ಟ್ ಬ್ಲಾಕ್ ಆಗುತ್ತೆ. ಅದೇ ನೀವು ಸ್ಟ್ರೈಟ್ ಹಿಂಗೆ ಇಟ್ಕೊಂಡು ಹಾಕಿದ್ರೆ ಅಂದರೆ ನಿಮಗೆ ಎಲ್ಲೂ ಡಿಸ್ಟರ್ಬೆನ್ಸ್ ಇರಬಾರ್ದು, ಸ್ಟ್ರೈಟ್ ಬಂದುಬಿಡ್ಬೇಕು. ಆಗೇನಾಗುತ್ತೆ, ಕ್ಲೀನಾಗಿ ಬರುತ್ತೆ. ನೀವು ಹಾಕಬೇಕಾದ್ರೆ ಕ್ಲೀನ್ ಸ್ಟ್ರೈಟ್ ಇರಬೇಕು. ಕೈ ಸ್ಟ್ರೈಟ್ ಇದ್ಬಿಟ್ಟು ಹಿಂಗೆ ಹಾಕಬೇಕು. ಸ್ವಲ್ಪ ಮೇಲೆ ಎತ್ತಿದ್ರೆ ನಿಮಗೆ ಗೊಬ್ಬರ ಫ್ಲೋ ಕಮ್ಮಿ ಆಗುತ್ತೆ. ಬಾಬಾ, ಗೊಬ್ಬರದಲ್ಲಿ ಒಂದು ರಿಮಾರ್ಕಬಲ್ ಪ್ರೋಗ್ರೆಸ್ ಅಂತ ಹೇಳ್ಬೋದು ಈ ಮಿಷಿನಿಂದ. ಏನಂದ್ರೆ ಹೌದೌದು, ನಮಗೆ ಕಮ್ಮಿ ಪಕ್ಷ ಅಂತ ಹೇಳಿದ್ರೆ ನಮ್ಮ ತೋಟಕ್ಕೆ ಹೋದ್ರೆ 40 ಜನ ಬೇಕಿತ್ತು ನನಗೆ ಒಂದು ರೌಂಡ್ ಹಾಕಕ್ಕೆ. ನಮಗೆ ಬರೀ 7-8 ಜನದಲ್ಲಿ ಕ್ಲೋಸ್ ಆಯಿತು. ಮತ್ತು ಇನ್ನೊಂದೇನು ಅಂತಂದರೆ ನಮಗಂತೂ ಟೆನ್ಷನ್ ಆಗಲಿಲ್ಲ. ಇಲ್ಲ ಅಂತಂದರೆ ಎತ್ಕೊಡೋಗಿ ಗಾಡಿ ಬಿಡು, ಅಲ್ಲಿ ಪೈಸು ಇಲ್ಲಿ ಮಾಡು, ಭಾರಿ ಕಷ್ಟ. ಮತ್ತೆ ಒಂದೇನಂತ ಹೇಳಿದ್ರೆ ಕರೆಕ್ಟ್ 150 ಗ್ರಾಮ್ಸ್ ಅಂದ್ರೆ 150 ಗ್ರಾಮ್ಸೇ ಹಾಕ್ತೀವಿ. ಕೈನಲ್ಲಿ ಹಾಕೋದಾದ್ರೆ 300 ಹಾಕ್ತಾರೆ, 200 ಹಾಕ್ತಾರೆ, 100 ಹಾಕ್ತಾರೆ. ಸ್ಟಾರ್ಟಿಂಗ್ ಜಾಸ್ತಿ ಆಗ್ತಾ ಇರ್ತಾರೆ. ಹೋಗ್ತಾ ಇನ್ನೇನಿಲ್ಲ, ಇಷ್ಟಿಷ್ಟೇ ಕೊಡ್ತಾರೆ. ಆಮೇಲೆ ನಮಗೆ ಅದ್ರದ್ದು ಗೊಬ್ಬರ ಜಾಸ್ತಿ ಹೋಯ್ತು ಕಮ್ಮಿ ಹೋಯ್ತು ನಮಗೆ ಗೊತ್ತೂ ಆಗ್ತಾ ಇರಲಿಲ್ಲ. ಈಗ ಕರೆಕ್ಟಾಗಿ ನಮಗೆ ಏನಾಗಿದೆ, ನಮ್ಮ ತೋಟಕ್ಕೆ ಇಷ್ಟೇ ಗೊಬ್ಬರ ಬೇಕು ಅಂತೇಳಿ 100% ಗೊತ್ತಾಯ್ತು. ನೀನು ಈ ಮಿಷಿನ್ ತರಬೇಕು ಅಂದಾಗ ನಿಂಗೆ ಹೆಂಗೆ ಅನ್ಸಿತ್ತು, ಆಗುತ್ತಾ ಅಂತೀವಿ ಅನ್ಕೊಂಡು ಹೆಂಗಾಗಿ ಗೊತ್ತೀವಿ. ಅಲ್ಲ, ನನಗೆ ಅದರ ಐಡಿಯಾಸ್ ಇರಲಿಲ್ಲ. ನೀನು ಅಲ್ಲಿ ನೋಡ್ಕೊಂಡ್ ಬಂದಿದ್ದರಿಂದ ನೀನು ಹೇಳಿದಿ ಈಗ ಆಗ್ಬೋದು ಅಂತ. ಆಮೇಲೆ ಹಾಕಿದ ಮೇಲೆ ನಮಗೆ ಗೊತ್ತಾಯ್ತು, ಪರವಾಗಿಲ್ಲ ಚೆನ್ನಾಗಿದೆ ಅಂತ. ಹೌದು, ನೀವು ಒಂದು ಏನು ಅಬ್ಸರ್ವ್ ಮಾಡ್ಬೋದು ಅಂತಂದರೆ ನೋಡಿ, ಎಷ್ಟು ಮಾಯ್ಶ್ಚರ್ ನಾವು ರಿಟೈನ್ ಮಾಡಿದ್ದೀವಿ. ಬಿಸಿಲು ಎಷ್ಟು ಬಂದರೂ ನೀರು ಹೊಡಿತಾ ಈ ಮಾಯ್ಶ್ಚರ್ ರಿಟೈನ್ ಮಾಡಿದ್ದೀವಿ. ನಿಮಗೆ ಈ ಗ್ರೀನಿಶ್ ಏನು ಕಾಣಿಸ್ತಾ ಇದೆ ನಿಮಗೆ, ಇದು ಮಾಯ್ಶ್ಚರಿಂದ ಮಾತ್ರ ಬರೋಕ್ಕೆ ಸಾಧ್ಯ ಇರೋದು. ನೋಡಿ ಇದೆಲ್ಲ ಫುಲ್ಲೆಲ್ಲ ಅಷ್ಟು ಗ್ರೀನಿಶ್ ಇದೆ. ಬನ್ನಿ ಈಗ ಹೋಗೋಣ. ಗುಡ್ ಮಾರ್ನಿಂಗ್. ಬನ್ನಿ, ಈಗ ಟೈಮ್ ಬಂದುಬಿಟ್ಟು 7 o'clock ಆಗಿದೆ. ಈಗ ನೋಡಿ ಹೆಂಗೆ ಮಂಜು ಹೆಂಗೆ ಬೀಳ್ತಿದೆ ಅಂತ. ಬನ್ನಿ ಈಗ ಹೋಗೋಣ. ಬನ್ನಿ, ಕೆರೆಯಲ್ಲಿ ಆಲ್ಮೋಸ್ಟ್ ಅರ್ಧಕ್ಕಿಂತ ಜಾಸ್ತಿ ನೀರು ಖಾಲಿಯಾಗಿದೆ. ಈಗ ಆಲ್ಮೋಸ್ಟ್ ಸೆಕ್ಷನ್ ಸಿಗ್ತಾ ಇಲ್ಲ. ಅದಕ್ಕೆ ಟ್ಯಾಕ್ಟ್ರು ರ್ಯಾಂಪಿಗೆ ಇಳಿಸ್ತಾ ಇದ್ದೀವಿ. ರ್ಯಾಂಪಿಗೆ ಇಳಿಸ್ಬೇಕಾದ್ರೆ ಪೈಪ್ ಲೈನು ಎಲ್ಲ ಸ್ವಲ್ಪ ಚೇಂಜ್ ಆಗುತ್ತೆ. ಅದಕ್ಕೆ ನೋಡಿ ಇದು ತಂದಿದ್ದೀನಿ, ಇದು ಕನೆಕ್ಟ್ ಮಾಡಬೇಕೀಗ. ಬನ್ನಿ. ಬಿಸಿಲೊಂದು ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಇಲ್ಲಿ ನೋಡ್ತಿದ್ದೀರಲ್ಲ, ಪೈಪೆಲ್ಲ ಇದು ಪೈಪ್ ಕನೆಕ್ಷನ್ ಕೊಟ್ಟಿದ್ದೀವಿ. ಯಾಕಂದರೆ ಟ್ಯಾಕ್ಟ್ರ್ ಬಂದುಬಿಟ್ಟು ಫುಲ್ ಕೆಳಗೆ ಇಳಿಸ್ಬಿಟ್ಟಿದ್ದೀವಿ. ಈಗ ನೋಡಿ ಇಲ್ಲಿ ಫುಲ್ ಕೆಳಗಿದೆ. ಬನ್ನಿ ನೋಡಿ, ಈಗ ರ್ಯಾಂಪ್ ಕೆಳಗೆ ಇಳಿಸಿದ್ದೀವಿ. ಈಗ ಇಲ್ಲಿ ರ್ಯಾಂಪ್ ಮಾಡಿದ್ವಿ ನಾವು, ಅದು ಕೆಳಗೆ ಇಳಿಸಿದ್ದೀವಿ ನೋಡಿ. ಬನ್ನಿ, ಈಗ ಬಿಸಿಲಲ್ಲಿ ಸಿಕ್ಕಾಪಟ್ಟೆ ಇದೆ ಮಾತ್ರ, ಕಸಿ ಆಗ್ತಾ ಇದೆ. ಅದ್ರ ಜೊತೆಗೆ ಇಲ್ಲಿ ನೋಡಿ, ಕಸಿ ಮಾಡ್ತಾ ಇದ್ದಾರೆ ರೋಬೋಟ್ಸ್ ಎಲ್ಲ ಇರಿಗೇಷನ್ ಸ್ಟಾರ್ಟ್ ಆಗಿದೆ. ಇರಿಗೇಷನ್ ಸ್ಟಾಪ್ ಆದಂಗೆ ಈಗ ಮರಗಸಿನೂ ಸ್ಟಾರ್ಟ್ ಮಾಡ್ತೀವಿ. ನೋಡಿ ಇಲ್ಲೆಲ್ಲ ಇರಿಗೇಷನ್ ಆಗಿದೆ. ಈಗ ಆಗಿದೆ, ಇಲ್ಲಿ ಹೊಡಿತಾ ಇದ್ದೀವಿ. ಈಗ ಜೇನೊಳಗೆ ಏನು ಮಾಡಿದ್ದೀವಿ ಅಂತಂದರೆ ಮೇಲ್ಗಡೆ ಪಫ್ ಶೀಟ್ ಹಾಕ್ಬಿಟ್ಟಿದ್ದೀವಿ. ಈಗ ಇಲ್ಲಿ ಪಫ್ ಶೀಟು ಬೀಳ್ದಂಗೆ ನೋಡಿ, ಅದ್ರ ಪಾಡೆ ಆ್ಯಕ್ಟಿವಿಟೀಸ್ ಇದೆ. ಹೊರಗಡೆ ಹೋಗ್ತಾಯಿದೆ, ಒಳಗೆ ಬರ್ತಾಯಿದೆ. ಅದು ಬನ್ನಿ ಹೋಗೋಣ. ಇನ್ನೇನಿಲ್ಲ, ಬ್ಯಾಕ್ ಟು ಬ್ಯಾಕ್ ಇರಿಗೇಷನ್ ಮಾಡ್ತಾ ಇದ್ದೀವಿ. ಅಲ್ಲಿ ನೋಡ್ತಾ ಇದ್ದೀವಲ್ಲ, ಇರಿಗೇಷನ್ ಆಗ್ತಾ ಇದೆ. ಅಲ್ಲಿ ಕೆರೆ ನೀರು ನೋಡಿ, ಇಲ್ಲಿ ಇತ್ತು, ಇಲ್ಲಿಂದೆಲ್ಲ ಖಾಲಿಯಾಗಿ ಇಲ್ಲಿ ತನಕ ಬಂದಿದೆ. ಈಗ
ಇನ್ನೊಂದೇನು ಅಂತಂದರೆ ಗುಡ್ ನ್ಯೂಸ್ ಏನು ಅಂತಂದರೆ ಇವತ್ತು ಮಳೆ ಇದೆ. ಇವತ್ತು ನಾಳೆ 16ನೇ ತಾರೀಕು, ಇವತ್ತು 16, 17, 18, 19 ಮಳೆ ಇದೆ. ಬಂದರೆ ವೆರಿ ಗುಡ್. ಬನ್ನಿ ಈಗ ನೋಡಿ ಆಗ್ತದೆ ಫುಲ್ಲು. ಈಗ ಹೋಗ್ಬಿಟ್ಟು ಡೀಸೆಲ್ ತೊಗೊಂಬರೋಣ. ನಾನು ಪಾಪ ಹೋಗ್ತಾ ಇದ್ದೀವಿ. ಮತ್ತೆ ವಿಶೇಷ ಹೇಳ್ಬೇಕಲ್ಲ, ಒಳ್ಳೆ ಟೆಂಪ್ರೇಚರ್ ಇದೆ ಮಾತ್ರ. ಹೌದು. ಈಗ ಏನಾಗುತ್ತೆ ಅಂತಂದರೆ ಇದು ಮೇನ್ ಆಗುತ್ತೆ ನಿಮಗೆ ಏನು ಅಂತಂದರೆ ನೀರು ಹೊಡಿಬೇಕು. ನೀರು ಹೊಡೆದಾಗ ನೀವು ಈ ಸಮ್ಮರ್ಲಿ ನೀವು ನೀರು ಮೇಂಟೈನ್ ಮಾಡಿಬಿಟ್ಟು ನಿಮ್ಮ ಗಿಡನ ಉಳಿಸ್ಕೊಳ್ತೀರ ಅಂತಂದರೆ ಫ್ಯೂಚರ್ ಫಸ್ಲಿಗೂ ಅಷ್ಟೇ ಒಳ್ಳೆ ಚೆನ್ನಾಗಾಗುತ್ತೆ. ಇಲ್ಲಿ ನೋಡಿ ಹುಡುಗರಲ್ಲ, ಇದೇ ಒಂದು ಲೈಫು ಚಂದ. ನೋಡಿ ಕಲ್ಲು ಹೊಡಿತಾ ಇದ್ದಾರೆ. ಹಾಂ, ಸಿಗ್ತಾ ಮಾವಿನಕಾಯಿ ಈಗ ಎಲ್ಲೋ ಮಳೆ ಹೊಡೆದಿದೆ ಮಾತ್ರ. ಮೋಡನೂ ಆಗ್ತಾಯಿದೆ ನೋಡಿ, ಇಲ್ಲಿ ಎಲ್ಲ ಮೋಡ ಆಗಿದೆ. ಸಣ್ಣ ಗಾಳಿ ಬರ್ತಾ ಇದೆ. ನಾವು ಇರಿಗೇಷನ್ ಏನು ನಿಲ್ಲಿಸಿಲ್ಲ, ಹೊಡಿತಾನೆ ಇದ್ದೀವಿ. ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಬರೋಣ. ಎಷ್ಟು ಹೊಡೆದು ಸಾಕಾಗಲ್ಲ, ಹೊಡಿತಾನೆ ಇರಬೇಕು. ಬನ್ನಿ ಹೋಗ್ಬರೋಣ ಈಗ. ನೋಡಿ ಆಗಿದೆ ಮೋಡ. ನಮ್ಮ ಅದೃಷ್ಟ ಇದ್ದರೆ ಮಳೆ ಬರುತ್ತೆ. ಬೇರೆ ಕಡೆ ಎಲ್ಲ ಮಳೆ ಆಗ್ತಾಯಿದೆ ಈಗ. ಬನ್ನಿ ಹೋಗೋಣ ಈಗ ಒಂದು ರೌಂಡ್ ಸುಟಕ್ಕೆ. ಬರೀ ಸ್ಟುಡಿಯೋದಲ್ಲಿದೆ, ಎಡಿಟಿಂಗ್ ಮಾಡ್ತಾ ಕೂತಿದ್ದೆ. ಗುಡುಗು ಸ್ಟಾರ್ಟ್ ಆಗಿದೆ. ಗುಡುಗು ಸ್ವಲ್ಪ ಡ್ರಿಝಲ್ ಆಗ್ತಾಯಿದೆ, ಒಂದು ಖುಷಿ ವಿಚಾರ. ಇಲ್ಲಿ ನೋಡಿ, ಇಲ್ಲಿ ಮಳೆ ಬಂದ್ರಂತೂ ಅಲ್ಟಿಮೇಟ್ ಮಾತ್ರ. ಒಳ್ಳೆ ಗುಡುಗು ಬರ್ತಾ ಇದೆ. ಮಳೆ ಬಂದರೂ ಸಾಕು ಅದೇ ಥರ. Know that the ride or die. I keep